ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಸೊ ಇವತ್ತೈತಿ ಸ್ಯಾಟರ್ಡೆ. ಸೊ ಇವತ್ತು ಲಾಗ್ನ ನಮ್ಮ ಚಿಕ್ಕು ಹೋದ್ಮೇಲೆ ಸ್ಟಾರ್ಟ್ ಮಾಡತ್ತೇನೆ. ಇವಾಗ ಬ್ರೇಕ್ಫಾಸ್ಟ್ಗೆ ಒಗ್ಗರಣೆನ ಈ ಕುಕ್ಕರ್ ತುಂಬ ರೈಸ್ ಐತಿ. ಈಗ ಹಿಂಗೆ ಮಾಡಿದ್ದ, ಆಮೇಲೆ ಇಲ್ಲೇ ಬೇಳೆ ಕುದಿಯಕ್ಕೆ ಹಾಕಿದ್ನು. ಸೊ ಇವಾಗ ಒಗ್ಗರಣೆ ಕೊಡತ್ತೇನೆ ಅದನ್ನ. ನಮ್ಮ ಚಿಕ್ಕುಗೆ ಯಾಕೋ ಸ್ಟಮಕ್ ಅಪ್ಸೆಟ್ ಆಗಿತ್ತು. ಆಮೇಲೆ ನಶಿಕ್ನಾಗ 5 ಗಂಟೆಗೆ ನಾವು ವಾಂತಿ ಮಾಡತ್ತಿದ್ಲು. ಆಮೇಲೆ ಸ್ವಲ್ಪ ಯಾಕೋ ಸ್ಟಮಕ್ ಅಪ್ಸೆಂಟ್ ಆಗಕ್ಕೆ ಡಲ್ ಆಗಿದ್ಲು. ಹಾಗಾಗಿ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೇನೋ. ಇವಾಗಕ್ಕೆ ಸ್ವಲ್ಪ ಆರಾಮಾಗ್ಯಾಳು. ಔಷಧ ತಂದು ಹಾಕಿತ್ತು. ಔಷಧ ತಂದು ಹಾಕಿದ್ಮ್ಯಾಗ ಈಗ ಆರಾಮಾದ್ಮ್ಯಾಗ ನೀರು ಕುಡಿದ್ರು ಯಾಕೋ ವಾಂತಿ ಮಾಡ್ಕೊಳತ್ತಿದ್ಲು. ಹಾಗಾಗಿ ಇವಾಗ ಔಷಧ ಕುಡಿದ್ಮ್ಯಾಗ ಸ್ವಲ್ಪ ಆರಾಮಾದಂಗೆ ಆಗ್ಯಾಳು. ಸೊ ಇವತ್ತೇನಕ್ಕೆ ಸ್ಕೂಲಿಗೆ ಕಳ್ಸಂಗಿಲ್ಲ. ಸೊ ಆಕೆ ಆರಾಮಾದ್ಮ್ಯಾಗ ನಾನು ಈಗ ನಾಷ್ಟ ಮಾಡಕ್ಕೆ ಹೋಯ್ತು. ಅದೇ ತಕ್ಕ ಮನಸ್ಸು ಬರ್ಲಾಗಿತ್ತು. ಹಾಗಾಗಿ ಈಗ ನೋಡ್ರಿ ಟೈಮ್ ನೋಡ್ರಲ್ರಿ 9:59 ಆಯಿತು. ಇವಾಗ ನಾಷ್ಟ ಮಾಡಕ್ಕೆ ಹೋಗ್ಯಾನ ನಾನು. ಸೊ ಬೆಡ್ಶೀಟ್ ಮ್ಯಾಗೆಲ್ಲ ವಾಂತಿ ಮಾಡ್ಕೊಂಡಿದ್ಲು. ಹಾಗಾಗಿ ಬೆಡ್ಶೀಟೆಲ್ಲ ತೊಳ್ಯಾಕೆ ಹಾಕ್ಯಾನೀಗ. ಸೊ ಬರ್ರಿ ಇವಾಗ ನಾಷ್ಟ ಪ್ರಿಪೇರ್ ಮಾಡೋಣ ಅಂತ. ಇಲ್ಲಿ ನೋಡ್ರಿ ಒಗ್ಗರಣೆನ ಹಚ್ಚೀನೀಗ. ಆಮೇಲೆ ಇಲ್ಲೇ ಬದ್ನಿಕಾಯಿ ಎಣ್ಣೆಕಾಯಿ ಕುದಿಯಕ್ಕೆ ಹಾಕ್ಯಾನು. ಒಗ್ಗರಣೆ ಎಲ್ಲ ಕೊಟ್ಟು ಇವಾಗ ಆಮೇಲೆ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಕುದಿಯಕ್ಕೆ ಇಟ್ಟಾನೀಗ. ಒಗ್ಗರಣೆ ಕೊಟ್ಟ ಇನ್ನು ರೈಸ ಚಪಾತಿನೂ ರೊಟ್ಟಿನೂ ನೋಡಬೇಕು. ರೊಟ್ಟಿನ ಮಾಡ್ತೇನೆ, ಯಾಕಂದ್ರೆ ಈಗ ಸೆಕೆಗಾಲಿತ್ಲ, ಹಾಗಾಗಿ ರೊಟ್ಟಿನ ಮಾಡ್ತೇನೆ. ಸೊ ಇವಾಗ ಬರ್ರಿ ನಾಷ್ಟ ಮಾಡ್ತಾನೆ. ಇಲ್ಲಿ ಇವಾಗ ಸಾಂಬಾರು ರೆಡಿ ಆಯಿತು. ಇಲ್ಲೇ ಪಲ್ಯ ಮಾಡೇನು, ಆಮೇಲೆ ಇಲ್ಲೇ ಚಪಾತಿ ಇಟ್ನಾದೇನು. ರೊಟ್ಟಿ ಮಾಡಬೇಕೇನು, ಆದರೂ ಈಗ 8 ದಿವಸ ಆಯ್ತು ಬರೀ ರೊಟ್ಟಿನ ಮಾಡತ್ತೇನೋ. ಆಮೇಲೆ ಇಲ್ಲೇ ಹಿಟ್ಟು ಬಿಸ್ಕೊಂಬಂದಿತ್ಲ ಗೋಧಿದ. ಸೊ ಹೆಂಗೆ ಬೇಷನ್ ನೋಡೋ ಸಂಬಂಧ ಚಪಾತಿ ಇಟ್ನಾದೀನಿ ಇವತ್ತು. ಆಮೇಲೆ ಇಲ್ಲೇ ಅರಿಗಳ ವಾಶ್ ಮಾಡಕ್ಕೆ ಹಾಕ್ಯಾನು. ಅವ ಬೆಡ್ಶೀಟ್ ಅದು ಇದ್ದಿಲ್ಲ ಹಾಕಿನ್ಲ, ಅವೆಲ್ಲ ತೆಗೆದು ಒಣಕ್ಕೆ ಹಾಕಿನು. ನಮ್ಮ ಚೆರುಗೆ ಬೋರ್ ಆಗತೈತಿ. ಚೆರು ಸ್ಕೂಲ್ ಟೈಮ್ ಆಗಿ ಹೋಯ್ತು. 10:18 ಆಯ್ತು ಈಗ. ನಮ್ಮ ಚೆರು ಇಲ್ಲೇ ಫೋನ್ ನೋಡ್ಕೋತ ಕೂತ ಮ್ಯಾಕ್ ಕೂತ್ನಪ್ಪು. ನಮ್ಮ ಚೆರು ಬೆಳಗ್ಗೆ ಎದ್ದ ಒಂದು ಇಡ್ಲಿ ಅಷ್ಟೇ ತಿಂದಾಳು. ಹಾಗಾಗಿ ಆಕೆಗೆ ಬಿಸಿ ರೈಸ್ ಮಾಡೋಕ್ಕಿಟ್ಟೇನು. ಆಮೇಲೆ ಮೀಟಿಂಗ್ ಮಾಡಿದಕ್ಕೆ ಆಕೆ ಸ್ಕೂಲಿಗೆ ಕಳಿಸ್ಲಿಲ್ಲ. ಈಗ ಆಕೆಗೆ ಬೋರ್ ಆಗತೈತೆ. ಹಾಗಾಗಿ ಕಲರ್ಸ್ ಬುಕ್ ತೊಗೊಂಡು ಬಂದಾಳು. ಕಲರ್ಸ್ ಕೊಡೋಣ ಆತಾಳು. ಕಲರ್ಸ್ ಕೊಡೋಣ ಬರೀಕೆ. ಎಲ್ಲ ಇಟ್ಟಿನ್ಲ ಕಲರ್ಸ್ ಎಲ್ಲ, ತಡಿ ನೋಡ್ಕೊಡ್ತೇನಾ. ಇಲ್ಲೆಲ್ಲೋ ಕಂಪಾಸ್ನಾಗೆಲ್ಲ ತೆಗೆದಿಟ್ಟಿನಿ. ಇಲ್ಲ ಇತ್ರಾಗದಾವ ಬೇನು, ಇತ್ರಾಗದಾವ ಕಲರ್ಸ್ ಹಾಕಿ ಮಾಡ್ಕೊತ ಕುಂತಾಳೆ ಸೋಫಾ ಮ್ಯಾಗ. ತಗೋ ಮ್ಯಾಗತ್ ಮಾಡ ಕಲಸ. ಇಲ್ಲೇ ನಮ್ಮ ಚಾರು ಮಕ್ಕೊಂಡ್ಲೀಗ. ಇವಾಗ ನಾನು ವಾಷಿಂಗ್ ಮಿಷಿನ್ ಈಗ ಆಫ್ ಆಯಿತು. ಸೊ ಇದನ್ನು ಒಣಗಿ ಹಾಕಿಬಿಡ್ತೇನೆ. ಫ್ಲೋರೆಲ್ಲ ಕ್ಲೀನ್ ಮಾಡಿ ಇಲ್ಲೇ ಹಿಟ್ಟು ತೆಗೆದಿಡ್ನೋ. ಸ್ವಲ್ಪ ಹಿಟ್ಟು ಬಿತ್ತು. ಸೊ ಅದನ್ನು ಆಮೇಲೆ ಒರೆಸ್ಕೋತೇನೋ. ಹಿಟ್ಟೆಲ್ಲ ತೆಗೆದಿಟ್ಟ, ಡಬ್ಬಿ ಎಲ್ಲ ತೊಳೆದ ಹಿಟ್ಟೆಲ್ಲ ತೆಗೆದಿಟ್ಟ. ಇವಾಗ ಚಪಾತಿನೂ ಮಾಡಿದ್ನು. ಚಪಾತಿ ಮಾಡಿ ಬರ್ರಿ ಇವಾಗ ಇಲ್ಲೇ ಮತ್ತು ನಮ್ಮ ಚೆರು ಮಕ್ಕೊಂಡ್ರು. ಬೆಡ್ರೂಮ್ನಾಗ ಮಕ್ಕೊಂಡು ಬಾ ಅಂತ ಹೇಳಿ ಕರೆದು ನಾನು ಕರ್ಕೊಂಡು ಬಂದು ಬೆಡ್ರೂಮ್ನಾಗ ಮಕ್ಕೊಂಡ್ಲು. ಏನು ನೋಡ್ರಿ ಟೈಮ್ 1:53 ಆಯಿತು. ಟೈಮ್ ಆಯಿತು ನಂದು ಊಟಕ್ಕೆ. ಆಕಿನ ಮಲ್ಸಾತಿದ್ನು. ಹಾಗಾಗಿ ಇಲ್ಲೇ ಚಿನ್ನ ಫೋನ್ ಹಚ್ಚಿ ಹೇಳಿ ಮೊಸರು ಪಾಕೆಟ್ ತರಿಸ್ಕೊಯ್ನು. ಸೊ ಮೊಸರು ತರಿಸಿ ಇಲ್ಲೇ ಮಜ್ಜಿಗೆ ಮಾಡಿದ್ನಿ. ಏನಾಗಿತ್ತು ಅನಿಸ್ತದೆ, ಮಜ್ಜಿಗೆ ಮಾಡಿದ್ನು. ಇವಾಗ ಬರ್ರಿ ಊಟ ಮಾಡೋಣ. ಹಾಯ್ ಮಾಡ್ಚಿಕೋ. ಪೇಟಿ ಕೊಟ್ಟಕ್ಕೆ ಒಂದು ಕೂತಾಳಕ್ಕೆ ಟಿ ವಿ ನೋಡತ್ತಾಳು. ನಮ್ಮ ಚೆರು ಮತ್ತು ಅವ್ರ ಪಪ್ಪ ಆಚೆ ಕಡೆ ಸೈಡ್ ಮಕ್ಕೊಂಡಾರು. ಸೊ
ಇಲ್ಲೇ ನಮ್ಮ ಚಿಕ್ಕುಂದ ಇಲ್ಲೇ ಭರತನಾಟ್ಯ ಡ್ರೆಸ್ ತಂದು ಇಟ್ಕೊಂಡಾಳೆ. ಯಾಕಂದ್ರೆ ಈಗ 4 ಗಂಟೆಗೆ ಚಿಕ್ಕುಂದ ಭರತನಾಟ್ಯ ಕ್ಲಾಸ್ ಐತಿ. ಹಂಗಾಗಿ ಈಗ ಬಂದಕ್ಕೆ ರೆಸ್ಟ್ ಮಾಡತ್ತಾಳ ಸ್ವಲ್ಪ. 2:30 ಬಂದಾಳು. ಈಗ ಮತ್ತು 3:30 ಆಗೈತಿ. ಈಗ 4 o'clock ಮತ್ತೆ ಭರತನಾಟ್ಯ ಕ್ಲಾಸ್ ಐತಿ. ಸೊ ಆಕೆ ಹೋಗಬೇಕು. ಸೊ ಅನ್ಕತಕ್ಕ ಅಂಥೇಳಿ ನಾನು ಇಲ್ಲೇ ಚಿಕ್ಕುನ ಜೊತೆ ಕೂತಿದ್ನು. ಈಗ ನಮ್ಮ ಚಿಕ್ಕುನ ಬಿಟ್ಟು ಬಂದ ನಾನು ಇಲ್ಲೇ ಅಂಗಡ್ಯಾಗ ಕೂತೇನು. ಯಾಕಂದ್ರೆ ಅಟೆಸ್ಟೆಡ್ ಮಾಡ್ಸಾಕಂಥೇಳಿ ಚಿಕ್ಕುನ್ ಬಿಡಕ್ಕೆ ಹೋದಾಗ ಹೋಗಿದ್ದು ನಾನು. ಚಿನ್ನಾಗಿ ಹೇಳಿದೆನು ಅಟೆಸ್ಟೆಡ್ ಮಾಡಿಸ್ಕೊಂಬತ್ತ. ಅವ್ನು ಮಾಡಿಸ್ಕೊಂಬರ್ತೇನೆ ಅಂಥೇಳಿ ಮಕ್ಕೊಂಡ್ಬಿಟ್ಟಾನ. 5 ಗಂಟೆಗೆ ಪೊಲೀಸ್ ವೆರಿಫಿಕೇಷನ್ ಐತಿ ಬಾ ಅಂತ ಹೇಳ್ಯಾರ ಅವ್ರು. ಸೊ ಇವತ್ತಾಗ್ಲಿಕ್ಕೆ ಮಂಡೇ ಮಾಡ್ಸಕ್ಕೆ ಬರ್ತೈತೆ ಬಿಡ್ರಿ. ಆದ್ರೆ ಈಗ ಇದ್ದಾಗನ ಮಾಡಿಸ್ಕೊಂಡ್ಬಿಟ್ರೆ ಚಲೋ. ಸೊ ಹಾಗಾಗಿ ನಾನು ಮಾಡ್ಸಕ್ಕಂತ ಹೋಗಿದ್ನಲ್ಲಿ 2 ಹಾಸ್ಪಿಟಲ್ಗೂ ಹೋಗಿದ್ನು. ಅವ್ರದ್ದು ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಂತ ಮುಂಚೆನೇ ಬಂದು ಹೋಗ್ಯಾರ ಅವ್ರು ಡಾಕ್ಟ್ರ. ಆಮೇಲೆ ಇದಕ್ಕೆ ವಕೀಲರ ಕಡೆ ಹೋಗಿನೂ ಅವರೂ ಕದ ಹಾಕಿದ್ರು. ಹಾಗಾಗಿ ಈಗ ಚಂದನ ಡಾಕ್ಯುಮೆಂಟ್ಸ್ ಕೊಟ್ಟು ಕಳ್ಸೇನು. ನೋಡೋನು ಮಾಡಿಸ್ಕೊಂಡು ಬರ್ತಾಯೇನ ಏನು ಹಂಗೆ ಅಡ್ಡಾಡ್ಕೊಂಡು ಬರ್ತಾನೋ ಯಾರಿಗೆ ಗೊತ್ತು. ಈಗ ಹೋಗ್ಯಾನ ಬಳತ್ತಾಯ್ತು. ಮಾಡಿಸ್ಕೊಂಬಂದ್ರೆ ಚಲೋ ಇಲ್ಲ ಅಂದ್ರೆ ಐತಿ. ಇಲ್ಲೇ ನನ್ನ ಗಾಡಿ ಹೆಚ್ಚಾಗಿ ಕೂತೀನಿ. ಯಾಕೋ ಫುಲ್ಲು ಮಾಡಾಗೈತಿ. ಕ್ಲೈಮೇಟ್ ಚೇಂಜ್ ಆಗೈತಿ. ಗಿಡಗಳು ನೋಡ್ರಿ ಅಟ್ಟು ಒಣಗ್ಯಾವ. ಅದು ನೋಡಿ ಹೆಂಗಾಗೈತಿ. ಇದೆಲ್ಲ ಫುಲ್ ದಟ್ಟ ಏನೂ ಕಾಣ್ತಿರ್ಲಿಲ್ಲ. ಈಗ ಫುಲ್ ಎಲ್ಲ ಕ್ಲಿಯರಾಗಿ ಕಾಣತೈತೆ. ಅಲ್ಲೆಲ್ಲ ಬಸ್ ಸ್ಟ್ಯಾಂಡೆಲ್ಲ ಬಸ್ಗಳು ಅಡ್ಡಾಡತ್ತಾವು. ಸೊ ಕ್ಲೈಮೇಟ್ ಫುಲ್ ಚೇಂಜ್ ಆಗೈತಿ. ನಮ್ಮ ಚಿಕ್ಕು ಇನ್ನು 6 ಗಂಟೆಗೆ ಬರ್ತಾಳೆ. ಈಗ ಟೈಮ್ ಆಗೈತಿ ಸಂಜೆ 6 ಗಂಟೆ ಆಯ್ತು ಚಿಕ್ಕು. ನಾವು ಹೊಂಟೇವು ಬೈಲಂಗಲ್. ಈಗ ಇಲ್ಲೇನೋ ಕೇಳಕ್ಕೆ ಹೋಗ್ಯಾನು. ಎಂಥದ್ದು ಧೂಳ ಹೊಡಿ ಮೆಷಿನ್ ಬೇಕಾಗಿತ್ತು ಅವಂಗ ಅಂಗಡ್ಯಾಗ, ವ್ಯಾಕ್ಯೂಮ್ ಕ್ಲೀನರ. ಸೊ ಕೇಳಕ್ಕೆ ಹೋಗ್ಯಾನ. ಅಂಗಡ್ಯಾಗ ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಳತ್ತಾರ ಅವ್ರು. ಅಟ್ ಲೇಜಿ ಆಗ್ಯಾರ ಅವ್ರು. ನಮ್ಮ ಚಿಕ್ಕು ಇಲ್ಲೇನೋ ನೋಡ್ಕೊತಿದ್ದ ಕೂತಾಳು. ಚರು ಹಾಯ್ ಚರು. ಹ್ಞೂನಪ್ಪರು ಹಂಗಾಗಿ ಕೆಟ್ಟವು. ಅವಲ್ಲೇ ಒಳಗೆ ಮಷಿನ್ ಬಿಲ್ಲಿಂಗ್ ಅದು ಮಾಡತ್ತಿದ್ದ. ಹಾಗಾಗಿ ಚರು ಕಾಡಾದಿದ್ಲು. ಅದಕ್ಕಾಗಿ ಹೊರಗೆ ಕರ್ಕೊಂಡು ಬಂದಿನು. ಇದಾದ್ಮ್ಯಾಗ ನಾವು ವಾಷಿನ್ ತೊಗೊಂಡು ಸೀದಾ ವಾಪಸ್ ಮನೆಗೆ ಬಂದು. ಸೊ ಈ ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದಾಗ ಸಿಗ್ತೇನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್.